ಒಂದ್ ಕಡೆ ಹೀಗೆ ಬಿಜೆಪಿಯಲ್ಲಿ ಬಣಗಳ ನಡುವಿನ ಫೈಟ್ ಜೋರಾಗ್ತಾ ಇದ್ರೆ ಮತ್ತೊಂದ್ ಕಡೆ ಶಕ್ತಿ ಪ್ರದರ್ಶನದ ಸಮರ ಕೂಡ ಶುರುವಾಗೋ ಲಕ್ಷಣಗಳು ಕಾಣ್ತಾ ಇದೆ. ದಾವಣಗೆರೆಯಲ್ಲಿ ಬಿಎಸ್ ಯಡಿಯೂರಪ್ಪನವರ ಹುಟ್ಟುಹಬ್ಬ ಆಚರಿಸೋದಕ್ಕೆ ಬಿವೈ ವಿಜೇಂದ್ರ ಬಣ ರೆಡಿ ಆಗ್ತಾ ಇದ್ರೆ ಅತ್ತ ಯತ್ನಾಳ್ ಟೀಮ್ ವಕ್ಫ್ ವಿರುದ್ಧ ಸಮರ ಸಾರಿ ಅವರ ಹುಟ್ಟುಹಬ್ಬವನ್ನ ಸಂಭ್ರಮ ದಿನಾಚರಣೆಯನ್ನ ನಾವು ದಾವಣಗೆರೆಯಲ್ಲಿ ಮಾಡ್ತೀವಿ ಅಂತ ಹೇಳಿ ಮೊನ್ನೆ ನಿರ್ಣಯವನ್ನು ಮಾಡಿದ್ವಿ. ಅವ್ರದ್ದು ಮುಗಿದು ಒಂದು ವಾರನಾಗ ನಮ್ಮ ಶಕ್ತಿ ಅನ್ನೋದು ಅವ್ರು ತೋರಿಸ್ತಾರೆ. ಹುಟ್ಟುಹಬ್ಬದ ಹೋರಾಟ ಪುಣ್ಯತಿಥಿ ಹೋರಾಟ ಅಲ್ಲ. ಯಡಿಯೂರಪ್ಪ ಒಬ್ಬರೇ ಕಟ್ಟಿದಾರ ಬಿಜೆಪಿ. ನಾವು ಯಾರು ಹುಟ್ಟುಹಬ್ಬ ಆಚರಣೆ ಮಾಡೋದಿಲ್ಲ. ನನ್ನದೇನೂ ಇಲ್ಲ, ಎಲ್ಲವೂ ಸಮರ್ಪಣೆ. 13 ದಿನಗಳಲ್ಲಿ ಮೊದಲ ಬಿಜೆಪಿ ಸರ್ಕಾರ ಉರುಳಿದಾಗ ಬಿಜೆಪಿಯ ಸರ್ವಶ್ರೇಷ್ಠ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ ಮಾತಿದು. ಸರ್ಕಾರವೇ ಉರುಳಿ ಬಿದ್ರೂ ನನ್ನದೇನಿಲ್ಲ ಎಂದ ದಿನಗಳಿಂದ ಬಿಜೆಪಿ ಈಗ ಸಾಕಷ್ಟು ಮುಂದೆ ಸಾಗಿದೆ. ಹಬ್ಬ, ಉತ್ಸವ, ಹುಟ್ಟುಹಬ್ಬಗಳು ಶುರುವಾಗಿದೆ. ಅದರಲ್ಲೂ ರಾಜ್ಯ ಬಿಜೆಪಿಯಲ್ಲೀಗ ಹುಟ್ಟುಹಬ್ಬ ಪಾಲಿಟಿಕ್ಸ್ ಹೊಸದೊಂದು ಸಂಚಲನ ಸೃಷ್ಟಿ ಮಾಡಿದೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ಬೆಂಬಲಿಗರು ಈಗ ಎಲ್ಲ ಯಡಿಯೂರಪ್ಪ ಉತ್ಸವವನ್ನು ಮಾಡಲು ಮುಂದಾಗಿದ್ದಾರೆ. ನಿಮಗೆ ನೆನಪಿರಬಹುದು, ವಿಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯ ತಮ್ಮ ಹುಟ್ಟುಹಬ್ಬವನ್ನ ಸಿದ್ದರಾಮೋತ್ಸವ ಎಂದು ಹೆಸರಿನಡಿ ಆಚರಿಸಿ ಅಬ್ಬರಿಸಿದ್ರು. ಈಗ ಯಡಿಯೂರಪ್ಪ ಬೆಂಬಲಿಗರ ಸರದಿ. ಸಿದ್ದರಾಮೋತ್ಸವ ಮಾದರಿಯಲ್ಲೇ ಯಡಿಯೂರಪ್ಪ ಹುಟ್ಟುಹಬ್ಬವನ್ನ ದಾವಣಗೆರೆಯಲ್ಲಿ ಆಚರಿಸೋಕೆ ವಿಜಯೇಂದ್ರ ಬೆಂಬಲಿಗರು ಮುಂದಾಗಿದ್ದಾರೆ. ಸುಮಾರು 20 ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸಿ ರಾಷ್ಟ್ರೀಯ ನಾಯಕರನ್ನ ಕರೆಸಲು ಪ್ಲಾನ್ ಸಿದ್ಧವಾಗಿದೆ. ಅವರ ಹುಟ್ಟುಹಬ್ಬವನ್ನ ಸಂಭ್ರಮ ದಿನಾಚರಣೆಯನ್ನ ನಾವು ದಾವಣಗೆರೆಯಲ್ಲಿ ಮಾಡ್ತೀವಿ ಅಂತೇಳಿ ಮೊನ್ನೆ ನಿರ್ಣಯವನ್ನು ಮಾಡಿದ್ವಿ. ನಾವೆಲ್ಲ ಒಟ್ಟಾಗಿ ಬಂದು ನಮ್ಮ ರಾಷ್ಟ್ರೀಯ ನಾಯಕರ ದಿನಾಂಕ ಅವರನ್ನು ಆಹ್ವಾನ ಮಾಡೋಕ್ಕೆ ನಾವು ಮಾಡ್ತೀವಿ. ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಹೊಸ ಒಂದು ಹುಮ್ಮಸ್ಸು ಬರಬೇಕು. ಇಷ್ಟಕ್ಕೂ ಯಡಿಯೂರಪ್ಪ ಉತ್ಸವವನ್ನ ಮಾಡುವ ಉದ್ದೇಶವೇನು ಎಂಬುದನ್ನು ಗಮನಿಸಿದ್ರೆ ಕುತೂಹಲಕಾರಿ ಅಂಶಗಳು ಬೆಳಕಿಗೆ ಬರುತ್ತೆ. ಅದೇನು ಅನ್ನೋದನ್ನೇ ಒಂದೊಂದಾಗಿ ಹೇಳ್ತೀವಿ ನೋಡಿ. ರಾಜಕೀಯದಲ್ಲಿ ಶಕ್ತಿ ಪ್ರದರ್ಶನವೂ ಮುಖ್ಯ. ನೀವು ತಾಕತ್ವಾರ್ ವ್ಯಕ್ತಿ ಎಂಬುದನ್ನು ಆಗಾಗ ಪ್ರೂವ್ ಮಾಡಲೇಬೇಕು. ಹೀಗಾಗಿ ರಾಜ್ಯ ಬಿಜೆಪಿ ರಾಜಾ ಹುಲಿ ಟೈಗರ್ ಜಿಂದಾಹೆ ಎಂಬ ಮೆಸೇಜ್ ಅನ್ನ ಬೆಂಬಲಿಗರ ಮೂಲಕ ಪಾಸ್ ಮಾಡ್ತಾ ಇದೆ. ಬಿಜೆಪಿಯಲ್ಲಿ ಬಣ ಮತ್ತು ಬಣ್ಣ ಎರಡನ್ನೂ ಬದಲಾಯಿಸುವ ನಾಯಕರಿಗೆ ತಮ್ಮ ಮೇಲುಗೈ ತೋರಿಸುವ ಯತ್ನವನ್ನ ಬಿಎಸ್ವೈ ಟೀಮ್ ಮಾಡ್ತಾ ಇದೆ. ದೆಹಲಿಯಲ್ಲಿ ಕೂತಿರುವ ಕೆಲ ನಾಯಕರೇ ಈಗ ರೆಬಲ್ ಟೀಮ್ಗೆ ಕೀಲಿ ಕೊಟ್ಟು ಗೊಂಬೆ ಆಡಿಸ್ತಿದ್ದಾರೆ ಎಂಬ ಮಾತಿದೆ. ಹೀಗಾಗಿ ದೆಹಲಿ ಮೂಲೆಯಲ್ಲಿ ಕುಳಿತ ನಾಯಕರು ಸೇರಿದಂತೆ ಹೈಕಮಾಂಡ್ ನಾಯಕರಿಗೆ ನಿಜ ಶಕ್ತಿ ಪ್ರದರ್ಶನ ಮಾಡಲು ರೇಣುಕಾಚಾರ್ಯ ಗೆಳೆಯರ ಬಳಗ ಓಡಾಡ್ತಾ ಇದೆ. ಈಗಾಗಲೇ ಅನೇಕ ಕಾರ್ಯಕರ್ತರು, ನಾಯಕರು ಬೇಲಿ ಮೇಲೆ ಕೂತೆ ಮುಂದಾಗುವ ಆಟವನ್ನ ನೋಡ್ತಾ ಇದ್ದಾರೆ. ಮುಂಬರುವ ಚುನಾವಣೆಗೂ ಮುನ್ನ ಅಂತಹ ನಾಯಕರನ್ನ ತಮ್ಮತ್ತ ಸೆಳೆಯಲು ಈ ಟೀಮ್ ಪ್ರಯತ್ನಿಸ್ತಾ ಇದೆ. ಈ ಮೂಲಕ ಪಕ್ಷದ ಮೇಲೆ ಸ್ಪಷ್ಟ ಬಿಗಿ ಹಿಡಿತ ಸಾಧಿಸಲು ಮುಂದಾಗಿದೆ. ಈ ಹಿಂದೆ ಸಿದ್ದರಾಮೋತ್ಸವದ ಮೂಲಕ ರಾಜ್ಯದಲ್ಲಿ ಹೊಸದೊಂದು ರಾಜಕೀಯ ಅಲೆ ಸೃಷ್ಟಿಯಾಗಿತ್ತು. ಈಗ ಅದೇ ಮಾದರಿಯಲ್ಲಿ ರಾಜಕೀಯವಾಗಿ ಅಬ್ಬರಿಸಲು ವಿಜಯೇಂದ್ರ ಟೀಮ್ ರೆಡಿ ಆಗ್ತಾ ಇದೆ. ಹೀಗೆ ರಾಜಕೀಯ ಗರ್ಜನೆ ಮೂಲಕ ವಿಜಯೇಂದ್ರಗೆ ಇನ್ನಷ್ಟು ಶಕ್ತಿ ತುಂಬುವ ಪ್ಲಾನ್ ಇವರದ್ದಾಗಿದೆ. ಅಲ್ಲದೆ ಒಂದೇ ಏಟ್ನಲ್ಲಿ 2 ಹಕ್ಕಿ ಎಂಬಂತೆ ಯತ್ನಾಳ್ ಟೀಮ್ಗೂ ಕೌಂಟರ್ ನೀಡಲು ರೆಡಿಯಾಗಿದ್ದಾರೆ. ಇನ್ನು ಹಾಗಂತ ಯತ್ನಾಳ್ ತಂಡ ಸಹ ಸುಮ್ಮನೆ ಕೂತಿಲ್ಲ. ಅವರು ಸಹ ತಮ್ಮ ಬತ್ತಳಿಕೆಯಲ್ಲಿದ್ದ ಪ್ರತ್ಯಾಸ್ತ್ರಗಳನ್ನ ಹುಡ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ಬರ್ತ್ಡೇ ತಿಥಿ ಮಾಡೋ ಪದ್ಧತಿ ಇಲ್ಲ ಅನ್ನೋ ಮೂಲಕ ಇದೆಲ್ಲ ಪಕ್ಷದಲ್ಲಿ ನಡೆಯೋಲ್ಲ ಅಂತಿದ್ದಾರೆ. ಅಷ್ಟೇ ಅಲ್ಲದೆ ಪಕ್ಷ ಕಟ್ಟಿದವರು ಯಡಿಯೂರಪ್ಪ ಒಬ್ಬರೇ ಅಲ್ಲ, ಅವರು ರಾಜ್ಯ ಸುತ್ತಿದ್ರೆ ಅವರ ಗಾಡಿಗೆ ಪೆಟ್ರೋಲ್ ಡೀಸೆಲ್ ಹಾಕಿಸಿದ್ದೇ ನಾವು ಅಂತಾರೆ ಯತ್ನಾಳ್. ವಕಫ್ ಸಂಪೂರ್ಣ ದೇಶನ ಕಿತ್ತಿ ಹಾಕ್ಬೇಕಂತ ದೊಡ್ಡ ಸಮಾವೇಶ ನಾವು ದಾವಣಗೆರೆಗೆ ಮಾಡ್ತೀವಿ. ಅವ್ರದ್ದು ಮುಗಿದು ಒಂದು ವಾರನಾಗ ಮಾಡ್ತೀವಿ. ನಮ್ಮ ಶಕ್ತಿ ಅನ್ನೋದು ಅವ್ರು ತೋರಿಸ್ತೀವಿ. ಜನಶಕ್ತಿ ನಮ್ಮದು. ಜನಪರ ಹೋರಾಟ, ಹುಟ್ಟುಹಬ್ಬದ ಹೋರಾಟ, ಪುಣ್ಯತಿಥಿ ಹೋರಾಟ ಅಲ್ಲ. ನಾವು 35-40 ವರ್ಷ ಯಡಿಯೂರಪ್ಪನ ಜೋಡನೆ ಜೀವನ ಮಾಡಿವಲ್ಲ. ಯಡಿಯೂರಪ್ಪ ಒಬ್ಬರೇ ಕಟ್ಟಿದಾರ ಬಿಜೆಪಿ. ನಾವೇ ಪೆಟ್ರೋಲ್ ಹಾಕಿವಿ, ನಾವೇ ಇವರಿಗೆ ಬಸ್ಸಿಗೆ ಟಿಕೆಟ್ ತೆಗಿಸಿ ಕಳಿಸಿವಿ. ನಮಗೆ ಸೈಕಲ್ ಹೊಡೆದಿದ್ರು ಹೇಳ್ತಾರೆ ಅವ್ರ ಶಿಷ್ಯಂದರು. ವೈ ಯತ್ನಾಳ್ ಟೀಮ್ ಯಡಿಯೂರಪ್ಪ ಬಣಕ್ಕೆ ತಿರುಗೇಟು ನೀಡಲು ತನ್ನದೇ ಆದ ತಂತ್ರಗಾರಿಕೆಯನ್ನ ಹೆಣೆಯುತ್ತಿದೆ. ಅತ್ತ ಬಿಎಸ್ವೈ ಟೀಮ್ ಬರ್ತ್ಡೇ ಸಮಾವೇಶ ಅಂತ ಮಾಡ್ತಾ ಯತ್ನಾಳ್ ಬಣ ಮತ್ತೊಮ್ಮೆ ವಫ್ ವಿಚಾರ ಮುಂದಿಟ್ಟು ರಾಜ್ಯ ಸುತ್ತಲೂ ರೆಡಿ ಆಗ್ತಾ ಇದೆ. ಬಳಿಕ ದೆಹಲಿಗೆ ತೆರಳಿ ವಫ್ ಜೆಪಿಸಿ ನಾಯಕರನ್ನ ಸಹ ಭೇಟಿ ಮಾಡಲು ತೀರ್ಮಾನಿಸಿದೆ. ಅಲ್ಲದೆ ಅಗತ್ಯವಿದ್ರೆ ದೊಡ್ಡದೊಂದು ಸಮಾವೇಶ ಮಾಡಿ ಈ ಮೂಲಕ ಸಂದೇಶ ರವಾನಿಸಲು ಸಹ ಚಿಂತನೆ ನಡೆಸಿದೆ.
ಅಲ್ಲದೆ ಪಕ್ಷ ನಾಯಕತ್ವ ಬದಲಾವಣೆ ಜೊತೆಗೆ ಪದಾಧಿಕಾರಿಗಳು ಬದಲಾವಣೆ ಆಗಲೇಬೇಕು ಎಂದು ಪಣ ಹಿಡಿದಿದೆ. ಹೀಗಿರುವಾಗ ಪ್ರಧಾನ ಕಾರ್ಯದರ್ಶಿಗಳು ಈಗಾಗಲೇ ಗೃಹ ಇಲಾಖೆ, ಕಂದಾಯ ಇಲಾಖೆ ಅಂತ ಖಾತೆ ಹಂಚಿಕೆ ಮಾಡಿಕೊಂಡು ವರ್ತಿಸಿದ್ದಾರೆ. ಎಲ್ಲವರನ್ನ ಒಟ್ಟಾಗಿ ಕರೆಯುತ್ತಿಲ್ಲ. ಜೊತೆಗೆ ಅನುಭವಿಗಳಿಗಿಂತ ಎಳೆ ನಿಂಬೆಕಾಯಿಗಳೇ ಇರೋದು 3 ಹೆತ್ತವಳು 13 ಹೆತ್ತವಳಿಗೆ ಸಲಹೆ ಕೊಡುವಂತಾಗಿದೆ ಎಂಬುದು ಯತ್ನಾಳ್ ಬಣದ ಮಾತು. ನಾವು ಯಾರು ಹುಟ್ಟುಹಬ್ಬ ಆಚರಣೆ ಮಾಡೋದಿಲ್ಲ. ನಾವು ವಕ್ಫ್ ಬಗ್ಗೆ ಜನರ ಭಾವನೆ ತಿಳ್ಕೊಂಡು ಅವರ ತ್ರಾಸೇನಿದೆ, ಅವರ ಮಠ ಮಂದಿರ, ರೈತರ ಅದ್ರ ಬಗ್ಗೆ ಪೂರ್ವ ಪ್ರಮಾಣ ರಾಜ್ಯ ಸುತ್ತಾಕಿ ಒಂದು ದೊಡ್ಡ ಸಮಾವೇಶ ದಾವಣಗೆರೆ ಮಾಡ್ತೇವೆ ನಾವು. ಇಷ್ಟೆಲ್ಲದರ ನಡುವೆಯೇ ಬಣ ಬಡಿದಾಟಕ್ಕೆ ಸಾಕ್ಷಿ ಎಂಬಂತೆ ಬೆಳವಣಿಗೆಗಳು ನಡೆದಿದೆ. ವಿಧಾನಸಭೆ ಮೊಗಸಾಲಿಯಲ್ಲಿ ಬಿಜೆಪಿ ಪ್ರತ್ಯೇಕ ಮಿತ್ರಕೂಟದ ಸದಸ್ಯರು ಒಟ್ಟಿಗೆ ಸೇರಿರೋದು ಅಚ್ಚರಿಗೆ ಕಾರಣವಾಯಿತು. ವಿಪಕ್ಷ ನಾಯಕ ಆರ್ ಅಶೋಕ್ ಕೊಠಡಿಯಲ್ಲಿ ಯತ್ನಾಳ್ ಟೀಮ್ ಪ್ರತ್ಯಕ್ಷವಾಯಿತು. ಇದೇ ವೇಳೆ ಎಲ್ಲ ಬೆಳವಣಿಗೆಯನ್ನ ತಿಳಿದು ಆರ್ ಅಶೋಕ್ ಕೊಠಡಿಗೆ ಬರ್ತಿದ್ದ ವಿಜಯೇಂದ್ರ ವಾಪಸ್ ಆದರು. ಏನೇ ಆಗಲಿ, ವಿಪಕ್ಷವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ನಡೆಸಬೇಕಿದ್ದ ಬಿಜೆಪಿ ದಾಯಾದಿ ಕಲಹದಲ್ಲಿ ಬೇಯುತ್ತಿದೆ. ಅಂದು ಮೈ ಮೇಲೆ ಬಟ್ಟೆ ಇಲ್ಲದೆ ಇದ್ರೂ ಕೈಯಲ್ಲಿ ಬಿಜೆಪಿ ಬಾವುಟ ಹಿಡಿದು ಬಿಜೆಪಿಯೇ ಪರಿಹಾರ ಎಂದಿದ್ದ ಸಾಮಾನ್ಯ ಕಾರ್ಯಕರ್ತ ಈಗ ಬಿಜೆಪಿಗೇನು ಪರಿಹಾರ ಅಂತಿದ್ದಾನೆ. ಕೆಸರಲ್ಲೇ ಕಮಲ ಅರಳೋದು ಎಂಬುದು ನಿಜವಾದ್ರೂ ಅರಳಿದ ಕಮಲಕ್ಕೆ ಕೆಸರು ಸುರಿದ್ರೆ ಯಾರ್ತಾನೆ ರಕ್ಷಿಸಲು ಸಾಧ್ಯ? ಪ್ರಮೋದ್, TV9 ಬೆಳಗಾವಿ.